ಬಸವಣ್ಣ ಹೇಳಿದ್ದು ಕಾಯಕ ಸಿದ್ಧಾಂತ. ಹೌದು. ಎಷ್ಟು ಜನ ಕಾಯಕ ಸಿದ್ಧಾಂತದಲ್ಲಿ ನಡೀತಾ ಇದ್ದಾರೆ ಅನ್ನೋದು ಪ್ರಶ್ನೆ. ನಾನು ಅದನ್ನೇ ಹೇಳಿದ್ದು. ಈ 400 ಜನ ಏನು ಕೂತಾರಲ್ಲ, ಇವರೊಳಗೆ ಎಷ್ಟು ಜನ ಕಾಯಕ ಮಾಡ್ತಾರೆ ಕೇಳ್ರಿ. ಅದು ಸತ್ಯ ಶುದ್ಧ ಭಾವನೆಯಿಂದ ಕಾಯಕ ಮಾಡಬೇಕು. ಮಾಡಿದ್ರೊಳಗೆ ಏನು ಬರ್ತೈತಿ, ಬಂದದ್ದನ್ನು ತಾವು ಉಣ್ಣೋಕ್ಕಿಂತ ಮುಂಚೆ ಮತ್ತೊಬ್ಬರಿಗೆ ಉಣಿಸಿ ಉಣಬೇಕು ಅಂತ ದಾಸೋಹ ಜೋಡಿಸಿದ್ದಾರೆ. ಅದಕ್ಕೆ ಇದರೊಳಗೆ ಎಷ್ಟು ಜನ ಕಾಯಕ ದಾಸೋಹ ಮಾಡುವವರಿದ್ದಾರೆ? ಎಲ್ಲರೂ ಇಲ್ಲ. ಇವರೆಲ್ಲ ಪಾತ್ರಧಾರಿಗಳು. ಇವ್ರು ಯಾರು ಕಾಯಕ ಮಾಡೋರಲ್ಲ. ಅಪವಾದಾತ್ಮಕವಾಗಿ 4-6 ಜನ ಇರ್ಬೋದು. ಬಿಟ್ಟರೆ ಉಳಿದವ್ರು ಇವರೆಲ್ಲ ಪಾತ್ರಧಾರಿಗಳು. ಕೇವಲ ನಾಟಕ ಮಾಡ್ಲಿಕ್ಕೆ ಬಂದಂಥವ್ರು, ಕಾಯಕ ಮಾಡೋರಲ್ಲ ಮತ್ತು ದಾಸೋಹ ಮಾಡೋರಲ್ಲ. ಬಸವಣ್ಣವ್ರು ಹೇಳಿದ್ದಾರೆ, ಹೊನ್ನಿನೊಳಗೊಂದು ಒರೆಯ, ಅನ್ನದೊಳಗೊಂದು ಅಗುಳ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ಬಸವಣ್ಣವ್ರು ಹೇಳಿದರು. ಹಾಗಾದರೆ ಈ ವಚನವನ್ನು ಯಾಕೆ ಪಾಲಿಸೋದಿಲ್ಲ ಇವರು? ಕೋಟಿಗಟ್ಟಲೆ ಡಿಪಾಸಿಟ್ ಮಾಡ್ಕೊಂಡು ಕುಂತಾರ. ಈ ವಚನ ಯಾಕೆ ಪಾಲಿಸೋ? ಬಸವಣ್ಣ ಹೇಳ್ದ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ಹೇಳಿದರು. ನಾನು ಅಂದಂದಿಗೆ ತಂದು ಅಂದಂದಿಗೆ ಸವಿಸಬೇಕು ಅಂತ ಬಸವಣ್ಣವ್ರು ಹೇಳಿದರು. ಹಾಗಾದರೆ ಇವರು ಎಷ್ಟು ಅದನ್ನ ಜಾರಿ ಮಾಡ್ಕೊಂಡಿದ್ದಾರೆ? ಆದ್ದರಿಂದ ಇವರು ಬಸವ ತತ್ವ ಹಂತಕರೇ ಹೊರತು ಇವರು ಬಸವಾಭಿಮಾನಿಗಳು ಅಥವಾ ಬಸವ ಭಕ್ತರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬಸವಣ್ಣವ್ರ ತತ್ವಗಳನ್ನು ದಿನದಿನವೂ ಹತ್ಯೆ ಮಾಡುವಂಥವ್ರು ಇವರು. ಈ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿಗಳಂದರೆ ಪೊಲಿಟಿಕಲಿ ಕರೆಕ್ಟ್ ಇರಬೇಕು, ಎಲ್ಲ ರಾಜಕೀಯ ಪಕ್ಷಗಳಿಗೆ ಹತ್ತಿರದವರಾಗಿರಬೇಕು, ಆಶೀರ್ವಾದ ಮಾಡ್ತಾ ಇರಬೇಕು, ಸಂಸ್ಥೆಗಳನ್ನು ಕಟ್ತಾ ಇರಬೇಕು, ಮೆಡಿಕಲ್ ಕಾಲೇಜ್ ಮಾಡ್ತಾ ಇರಬೇಕು, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇರಬೇಕು ಅಂತಾಗಿದೆ. ಅಂಥದ್ರಲ್ಲಿ ನೀವು ತುಂಬ ಖಾರ ಮಾತಾಡ್ತಿದ್ದೀರಿ. ನೋಡ್ರಿ, ನಮ್ಮ ರಾಜ್ಯಕ್ಕೆ ಒಂದು ಕಾಲದಲ್ಲಿ ಸ್ವಾಮಿಗಳು ಮಠ ಕಟ್ಟಿ, ಮಠದಲ್ಲಿ ಹಾಸ್ಟೆಲ್ಗಳನ್ನು ಕಟ್ಟಿ, ಶಾಲೆಗಳನ್ನು ಕಟ್ಟಿ, ಯಾವುದೇ ವ್ಯವಸ್ಥೆ ಹೊರಗಡೆ ಇರಲಿಲ್ಲ. ಆವಾಗ ತಮ್ಮ ಕೊರಳೊಳಗಿನ ಗುಂಡುಗಡಿಗೆ ಸಹಿತ ಒತ್ತಿ ಇಟ್ಟು ಮಕ್ಕಳಿಗೆ ಕಲಿಸಿದ್ರು. ಅಂಥ ಮಠಗಳು ಕರ್ನಾಟಕದಲ್ಲಿದ್ದು. ಆದರೆ ಇವತ್ತು ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ನೀವು ಮಾಡೋದು ಉದ್ಯೋಗ ಮಾಡ್ರಿ, ನಾವು ಬ್ಯಾಡ್ ಅನ್ನೋದಿಲ್ಲ. ಹಾಗಾದ್ರೆ ಸಮಾಜಕ್ಕೆ ಪ್ರಯೋಜನ ಆಗುವಂಥ ಬಡವರಿಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಒಬ್ಬ ಕೂಲಿ ಮಾಡುವಂಥ ಮನುಷ್ಯ ನಿಮಗೆ ದಕ್ಷಿಣ ಕೊಡ್ತಾನೆ. ಹಾಗಾದರೆ ಅವನಿಗೆ ನೀವು ಕೊಡೋದೇನು? ನಾವು ಎಲ್ಲ ಶಿಕ್ಷಣ ಸಂಸ್ಥೆಗಳು ನಮ್ಮ ಹತ್ರನೇ ಇವೆ. ಏನು ಭಿನ್ನವಾಗಿ ಏನಿದ್ದೀವಿ ನಾವು ಅಂತ. ಅದಕ್ಕೆ ಹಾಗೆಲ್ಲ ನಾವು ವಿಚಾರ ಮಾಡೋದಕ್ಕಿಂತಲೂ ಅದರ ಜೊತೆಗೆ ಕಾಯಕ ಮಾಡ್ಕೋಬೇಕು. ನಮ್ಮ ಶಿಕ್ಷಣ ಪವಿತ್ರವಾಗಿರಬೇಕು, ನಾವು ಸಂಸ್ಕಾರಯುತವಾದಂಥ ಶಿಕ್ಷಣ ಕೊಡಬೇಕು. ಇದನ್ನು ಜನ ಅಪೇಕ್ಷೆ ಪಡ್ತಾರೆ ನಮ್ಮಿಂದ. ಈ ಜಾತಿ ಗಣತಿ ಬಗ್ಗೆ ಏನು ಅಭಿಪ್ರಾಯ ಸ್ವಾಮೀಜಿ ನಿಮ್ದು? ಈಗ ಜಾತಿ ಗಣತಿ ನಡೀತಾ ಇದೆ, ಮನೆ ಮನೆಗೆ ಹೋಗ್ತಾ ಇದ್ದಾರೆ, ಪ್ರತ್ಯೇಕ ಧರ್ಮ ಹೋಗ್ತಾ ಇದ್ದಾರೆ. ಜಾತಿ ಇದು ನಮ್ಮ ದೇಶದ ಅತಿ ಸೂಕ್ಷ್ಮವಾದಂಥ ವಿಷಯ. ಅದನ್ನು ತೆಗೆದು ಹಾಕಬೇಕು ಅಂತ ಅಂಬೇಡ್ಕರ್ ಅವರು ಭಾರಿ ಪ್ರಯತ್ನ ಮಾಡಿದರು. ಅವ್ರಿಗೆ ಇಷ್ಟೇ ವರ್ಷ ಇರಬೇಕಂತ ಹೇಳಿನೂ ಹೋಗಿದ್ದರು. ಆದರೆ ಅಷ್ಟು ವರ್ಷಗಳಲ್ಲಿ ಅದು ತೀರಲಿಲ್ಲ. ಸೌಕರ್ಯಗಳನ್ನು ಕೊಟ್ಟು ಅಶಕ್ತರನ್ನು ಸಶಕ್ತರನ್ನಾಗಿ ಮಾಡೋದಕ್ಕಾಗಿ ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟು ಬೇಗ ಅವ್ರನ್ನ ಸಶಕ್ತರನ್ನು ಮಾಡಿ ಎಲ್ಲರ ಜೊತೆ ಸೇರಿಸಿ ಎಲ್ರಿಗೂ ಹೊಂದಾಣಿಕೆ ಆಗುವಂತೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಅದು ಆಗ್ತಾ ಇರೋದನ್ನು ನಾವು ನೋಡ್ತಾ ಇಲ್ಲ ಮತ್ತು ಕಾಣ್ತಾ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಈ ಜಾತೀಯತೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಮೊದಲು ಅವರಿಗೆ ಅದು ಬೇಕು, ಯಾಕೆ ಈ ಮೇಲ್ಜಾತಿಯವರಲ್ಲಿ ಯಾರೂ ಬಡವರೇ ಇಲ್ವಾ, ಅವ್ರಿಗೆ ಆರಕ್ಷಣ ಕೊಡಬಾರ್ದಾ? ಅಥವಾ ಯಾರಿಗೆ ರಿಸರ್ವೇಷನ್ದಲ್ಲಿದ್ದಾರೆ ಅವ್ರು ಸಿಕ್ಕಾಪಟ್ಟೆ ಶ್ರೀಮಂತರಾಗಿದ್ದಾರೆ, ಅವರನ್ನು ಕ್ರಿಮಿ ಲೇಯರ್ ಮಾಡಿ ಹೊರ ಹಾಕಬೇಕಾಗಿತ್ತಲ್ಲ, ಅದನ್ನು ಸರಿಯಾಗಿ ನಾವು ಕೇವಲ ರಾಜಕೀಯ ಉದ್ದೇಶಗಳಿಗಾಗಿ ಸರ್ಕಾರಗಳು ಈ ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.